ಚಾಮುಂಡಿ ಬೆಟ್ಟದಲ್ಲಿ ಮೊದಲ ಆಷಾಢ ಶುಕ್ರವಾರದ ಸಂಭ್ರಮ ಮನೆ ಮಾಡಿದ್ದೆ. ಸೆಲೆಬ್ರಿಟಿಗಳು ಸಹಿತ ಭಾಳಷ್ಟು ಜನಪ್ರತಿನಿಧಿಗಳು ಕೂಡ ಇಂದು ಬಂದು ಚಾಮುಂಡೇಶ್ವರಿ ದರ್ಶನವನ್ನು ಪಡೆದಿದ್ದಾರೆ. ನನ್ನೊಟ್ಟಿಗೆ ಈಗ ಚಿತ್ರನಟಿ ಅನುಷಾ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಮೊದಲನೇ ಆಷಾಢ ಶುಕ್ರವಾರ ಬಂದು ಚಾಮುಂಡೇಶ್ವರಿ ಬೆಟ್ಟದಲ್ಲಿ ದರ್ಶನ ಮಾಡಿದ್ದೀರಿ, ಏನು ಹೇಳ್ತೀರಿ? ತುಂಬ ಖುಷಿ ಆಗ್ತಿದೆ ಸರ್. ಬೆಟ್ಟ ಹತ್ತಬೇಕಾದ್ರೇ ಆ ಒಂದು ವೈಬ್ರೇಷನ್ ಕಾಣಿಸ್ತಾ ಇತ್ತು ನಮಗೆ. ತುಂತುರು ಹನಿ ಬೀಳ್ತಾ ಇದೆ, ಹಿಮಗಳು ತುಂಬಿರೋವಂಥ ಚಾಮುಂಡಿ ಅಮ್ಮನ ಬೆಟ್ಟ. ಅಲ್ಲಿಂದ ಒಳಗಡೆ ಬಂದ ತಕ್ಷಣ ಅಮ್ಮನ ಅಲಂಕಾರಗೊಂಡಿರೋ ದೇವಸ್ಥಾನ, ತುಂಬ ಹಬ್ಬವಾದ ವಾತಾವರಣ ಕಾಣಿಸ್ತಾ ಇದೆ. ಆ್ಯಂಡ್ ಆಷಾಢದ ಸ್ಪೆಷಾಲಿಟಿ ಏನಂತಂದರೆ ತಾಯಿ ಸನ್ನಿಧಾನದಲ್ಲೇ ಇರ್ತಾರೆ, ಎಲ್ಲರ ಮಾತನ್ನು ಕೇಳಿಸ್ಕೊತಾರೆ ಅಂತನ್ನೋದು. ಅಷ್ಟು ಶಕ್ತಿ, ಅಷ್ಟು ಪವರ್ಫುಲ್ ಆಗಿದೆ ಇವತ್ತು ವೈಬ್ರೇಷನ್. ಇವತ್ತು ಕಾಲಿಟ್ಟಿದ ತಕ್ಷಣವೇ ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ ಆ್ಯಂಡ್ ನನಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಯಾಕಂದರೆ ನಾನು 10 ವರ್ಷಗಳಿಂದ ಬರ್ತಾಯಿದ್ದೀನಿ ಇಲ್ಲಿಗೆ. ಪ್ರತಿ ತಿಂಗಳು ಬರ್ತೀನಿ. ಏನೇ ಒಂದು ಒಳ್ಳೆ ಕೆಲಸ ಮಾಡಬೇಕಂದ್ರೂ, ಏನೇ ಒಂದು ಮಾಡಬೇಕಂದ್ರೂ ಇಲ್ಲಿ ಬಂದು ಒಂದು ಪರ್ಮಿಷನ್ ತೊಗೊಂಡು ಅವ್ರ ಆಶೀರ್ವಾದ ತೊಗೊಂಡೇ ಮಾಡೋದು. ಸೊ ಈಗ ಆಷಾಢ ಶುಕ್ರವಾರದಿಂದ ಬಂದು ದರ್ಶನ ಮಾಡಿದ ಖುಷಿ ಆಗ್ತದೆ. ಕಳೆದ ಬಾರಿ ಒಂದಷ್ಟು ತೊಂದರೆಗಳಾಗಿತ್ತು ಆಷಾಢದಲ್ಲಿ, ಈ ಬಾರಿ ಯಾವ ರೀತಿ ವ್ಯವಸ್ಥೆಗಳಾಗಿದೆ, ಸುಸಜ್ಜಿತವಾಗಿ ಆಗಿದೆ ಅಂತ ಅನಿಸುತ್ತೆ ಅಂತ? ಸರ್, ಇವಾಗ ನೋಡ್ದಂಗೆ ಆಲ್ಮೋಸ್ಟ್ ಚೆನ್ನಾಗಿ ಮಾಡಿದ್ದಾರೆ ಮ್ಯಾನೇಜ್ಮೆಂಟ್. ಯಾಕಂದರೆ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಕಂಟ್ರೋಲ್ ಮಾಡೋದು ಕಷ್ಟ ಆಗುತ್ತೆ ಗೌರ್ಮೆಂಟಿಗೆ. ಚೆನ್ನಾಗಾಗಿದೆ ಅಂತ ಅನಿಸುತ್ತೆ ಸರ್. ಇವಾಗ ಚೆನ್ನಾಗಿ ಎಲ್ಲರಿಗೂ ಯಾರು ಏನು ಕಿರ್ಚಾಡ್ದೆ ಕೂಗಾಡ್ದೆ ನೆಮ್ಮದಿಯಿಂದ ದರ್ಶನ ಮಾಡ್ತಿದ್ದಾರೆ, ಅದು ನೋಡಿದೆ. ಸೊ ಒಳ್ಳೆಯದಾಗಿದೆ. ನೀವೇನಂತ ಕೇಳ್ಕೊಂಡ್ರೆ ಮೇಡಮ್ ದೇವ್ರ ಹತ್ರ? ಸರ್, ಎಲ್ಲರೂ ಚೆನ್ನಾಗಿರಬೇಕು, ಪ್ರತಿ ಒಳ್ಳೆ ಮನಸ್ಸುಗಳಿಗೂ ಒಳ್ಳೇದಾಗಬೇಕು. ಆ್ಯಂಡ್ ನಮ್ಮನ್ನು ಕಾಪಾಡುವಂಥ ಅಪ್ಪ ಅಮ್ಮ ಇರ್ಬೋದು, ನಮ್ಮ ಫ್ಯಾಮಿಲಿ ಖುಷಿಯಾಗಿರಬೇಕು ಆ್ಯಂಡ್ ಆರೋಗ್ಯ ಚೆನ್ನಾಗಿರಬೇಕು. ನಾವು ನೆಮ್ಮದಿಯಾಗಿದ್ರೆ ಆರೋಗ್ಯ ಚೆನ್ನಾಗಿರೋ ನೆಮ್ಮದಿಯಾಗಿರ್ತೀವಿ. ಹಾಗೆ ಕೆರಿಯರ್ ಸರ್, ಡೆಫಿನೆಟ್ಲಿ. ಬಿಕಾಸ್ ಇಷ್ಟು ವರ್ಷ ಕಷ್ಟಪಡ್ತಿರೋದೇ ಒಂದು ಕೆರಿಯರಲ್ಲಿ ಇಡೀ ಕರ್ನಾಟಕ ಜನತೆ ಮುಂದೆ ಒಂದು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಬೇಕು, ಅವರ ಪ್ರೀತಿ ಸಿಗಬೇಕು ಅಂತ ಇವಾಗಲೂ ಕೊಡ್ತಾ ಇದ್ದಾರೆ. ಇನ್ನು ಮುಂದೆ ಜಾಸ್ತಿ ಕೊಡಲಿ ಅಂತ ಕೇಳ್ಕೊಂಡೆ. ಥ್ಯಾಂಕ್ಸ್. ಇದಿಷ್ಟು ಚಿತ್ರನಟಿ ಅನುಷಾ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಉದಯ್ ಜೊತೆ ಸಂದೀಪ್ ಕುಮಾರ್, ಅಶೋಕ ನ್ಯೂಸ್, ಮೈಸೂರು.